ಅಭಿಮಾನದ ಪರಾಕಾಷ್ಠೆಯೋ ಷಡ್ಯಂತ್ರವೋ ಕುತಂತ್ರವೋ ತಮಿಳುನಾಡಿನ ಕರೂರಿನಲ್ಲಿ ನರಮೇಧವೇ ನಡೆದುಹೋಗಿದೆ. ದಳಪತಿ ವಿಜಯ್ ರಾಜಕೀಯ ರ್ಯಾಲಿ ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರ್ತಾನೇ ಇದೆ. ಮಾರಣ ಹೋಮಕ್ಕೆ ಕಾರಣ ಏನು ಎಂಬ ತನಿಖೆ ಭರದಿಂದ ಸಾಗಿದೆ. ಕಾಣದ ಕೈಗಳ ಕೈವಾಡದ ಶಂಕೆ ವ್ಯಕ್ತವಾಗಿದ್ದು ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಚಾಟ, ತಳ್ಳಾಟ, ನೂಕಾಟ ಇದೆಲ್ಲ ಮುಗಿದ ಮೇಲೆ ಈಗ ಕೇಳಿಸ್ತಾ ಇರೋದು ಕೇವಲ ಸಾವಿನ ಆರ್ತನಾದ. ಕಿವಿಗಪ್ಪಳಿಸುವ ಮೃತರ ಕುಟುಂಬಸ್ಥರ ನೋವಿನ ಚೀತ್ಕಾರ. ಇದು ಕರೂರಿನಲ್ಲಿ ನಡೆದಿರೋ ಕಾಲ್ತುಳಿತ ದುರಂತದ ಬಳಿಕದ ಕರುಣಾಜನಕ ಕಥಾನಕ. ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ, ಮರಣ ಮೃದಂಗ. ಮತ್ತೊಬ್ಬ ಮಹಿಳೆ ಸಾವು, ಸಾವಿನ ಸಂಖ್ಯೆ 41ಕ್ಕೇರಿಕೆ. ತಮಿಳುನಾಡಿನ ಕರೂರಿನಲ್ಲಿ ನಡೆದಿರೋದು ಅಕ್ಷರಶಃ ಮಾರಣ ಹೋಮ. ಅಭಿಮಾನದ ಪರಾಕಾಷ್ಠೆಯಲ್ಲಿ ಮುಳುಗಿದ್ದ ಅಭಿಮಾನಿಗಳ ನರಮೇಧ. ಮೊನ್ನೆ ರಾತ್ರಿ ದಳಪತಿ ವಿಜಯ್ ರ್ಯಾಲಿಯಲ್ಲಿ ದುರಂತಕ್ಕೆ ಸಿಲುಕಿ ಆಸ್ಪತ್ರೆ ಸೇರಿದವರ ನೋವಿನ ಆಕ್ರಂದನ ಹೇಳತೀರದಾಗಿದೆ. ಕಾಲ್ತುಳಿತದಲ್ಲಿ ಗಾಯಗೊಂಡವರ ಸಾವಿನ ಸರಣಿ ಮುಂದುವರೆದಿದೆ. ನಿನ್ನೆಯವರೆಗೂ 40 ಮಂದಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ಘನಘೋರ ದುರಂತದಲ್ಲಿ ಗಾಯಗೊಂಡಿದ್ದ ಮತ್ತೋರ್ವ ಮಹಿಳೆ ಉಸಿರು ಚೆಲ್ಲಿದ್ದಾರೆ. ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಸರದ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈವರೆಗೂ ಕಾಲ್ತುಳಿತದಲ್ಲಿ ಮೃತಪಟ್ಟಂಥ ಮಹಿಳೆಯರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಅಣ್ಣಾಮಲೈ, ವಿಜಯ್ಗೆ ಕ್ಲೀನ್ ಚಿಟ್, ಸಿಬಿಐ ತನಿಖೆಗೆ ಒತ್ತಾಯ. ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲ್ತುಳಿತಕ್ಕೆ ಹಲವು ನಾಯಕರ ಮನಮಿಡಿತಾ ಇದೆ. ಅದರಂತೆ ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ಕೂಡ ಕರೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಕಾಲ್ತುಳಿತ ದುರಂತಕ್ಕೆ ಪೊಲೀಸರು ಮತ್ತು ರಾಜ್ಯ ಸರ್ಕಾರವೇ ಕಾರಣ ಅಂತ ಅಣ್ಣಾಮಲೈ ಗುಡುಗಿದ್ದಾರೆ. ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಕರೂರು ಸರ್ಕಾರಿ ಆಸ್ಪತ್ರೆಗೆ ನಿರ್ಮಲಾ ಸೀತಾರಾಮನ್ ಭೇಟಿ. ಕರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿದ ಸ್ಥಳಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿದ್ರು. ಸ್ಥಳೀಯರಿಂದ ಪ್ರಕರಣದ ಮಾಹಿತಿಯನ್ನ ಪಡ್ಕೊಂಡ್ರು. ಬಳಿಕ ಕರೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ದುರಂತ ನಡೆದ ಸ್ಥಳಕ್ಕೆ ನಿವೃತ್ತ ನ್ಯಾಯಮೂರ್ತಿ ಅರುಣಾ ಭೇಟಿ. ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಾಲ್ತುಳಿತದ ತನಿಖೆ. ಕಾಲ್ತುಳಿತ ದುರಂತದ ಮೇಲೆ ಹಲವು ಅನುಮಾನಗಳು ಮೂಡಿವೆ. ವಿಜಯ್ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿರೋ ಆರೋಪ ಕೇಳಿಬಂದಿದೆ. ಇದರ ಮಧ್ಯೆ ರಾಜ್ಯ ಸರ್ಕಾರ ರಚನೆ ಮಾಡಿರೋ ನ್ಯಾಯಾಂಗ ತನಿಖೆ ಚುರುಕುಗೊಂಡಿದೆ. ನಿವೃತ್ತ ನ್ಯಾಯಮೂರ್ತಿ ಅರುಣಾ ಜಗದೀಶನ್ ದುರಂತದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಸ್ಥಳೀಯರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಕೂಡ ಕಾಲ್ತುಳಿತದ ತನಿಖೆಯ ಅಖಾಡಕ್ಕೆ ಧುಮುಕಿದ್ದಾರೆ. ಘಟನೆಯ ದೃಶ್ಯಾವಳಿಗಳನ್ನ ನೀಡುವಂತೆ ಸ್ಥಳೀಯ ಮಾಧ್ಯಮಗಳಿಗೆ ನೋಟಿಸ್ ನೀಡಿದ್ದಾರೆ. ಕೆಲ ಸ್ಥಳೀಯರ ಬಳಿ ಇರುವಂತಹ ವಿಡಿಯೋಗಳನ್ನ ಕಲೆ ಹಾಕಿದ್ದಾರೆ. ಜನಸ್ತೋಮ ಇರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಕಾಲ್ತುಳಿತ ಸಂಭವಿಸೋಕೆ ಕುಮ್ಮಕ್ಕು ನೀಡಿದ್ರಾ ಎಂಬ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. ದುರಂತವೋ ಷಡ್ಯಂತ್ರವೋ 41 ಮಂದಿ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದೀಗ ಪೊಲೀಸರು ಮತ್ತು ನ್ಯಾಯಾಂಗ ತನಿಖೆಯಲ್ಲಿ ದುರಂತದ ಅಸಲಿಯತ್ತು ಬಯಲಾಗಬೇಕಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಕರೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.